ಸಕಲೇಶ್ಪುರ ಸಿಟಿಲಿ ಇದೀವಿ. ಖಾಲಿ ಹೊಡಿತೈತೆ. 4 ಗಂಟೆ 15 ಡಿಗ್ರಿ ಟೆಂಪರೇಚರ್, 15 ಡಿಗ್ರಿ ತೋರಿಸ್ತೈತೆ. ಈ ನನ್ನ ಮಕ್ಕಳು ಇದ್ರಲ್ಲಿ ಬೇರೆ ಇಳಿದ್ಬಿಟ್ಟು ನಾನು ಯಾವ್ದು ಹೇಮಾವತಿ ನದಿಯಲ್ಲಿ ಸ್ನಾನ ಮಾಡ್ತೀನಿ ಅಂತ ಹೇಳ್ತಾರೆ. ನೇತ್ರಾವತಿ ಇದು ಹೇಮಾವತಿ ಇದೇ ತಾನೇ ಅಲ್ಲಿಗೆ ಬರೋದು? ಇಲ್ಲ ಇದು ಬೇರೆ ಅದು ಬೇರೆ. ಹೌದಾ? ಇದು ಬೇರೆ ಅದು ಬೇರೆ. ಅದ್ ನದಿಲಿ ಇಳಿದು ಸ್ನಾನ ಮಾಡ್ಬೇಕು ಅಂತಾರೆ, ಗೊತ್ತಿಲ್ಲ ಏನ್ ಮಾಡ್ತೀನಿ ನಾನು. ನೋಡ್ತೀನಿ, ಆದ್ರೆ ಇಳಿತೀನಿ. ಇರೋ ಲೈಟ್ ಆನ್ ಆಗೈತಾ? ಫೇಸ್ ಬತ್ತೈತಾ? ಫ್ಲಾಶ್ ಆನ್ ಮಾಡಿಲ್ಲ. ಆದ್ರೆ ಇಳಿತೀನಿ, ಇಲ್ಲ ಅಂದ್ರೆ 10 ರೂಪಾಯಿ ಕೊಟ್ಟು ಬಿಸಿನೀರು ತಗೊಂಡು ಸ್ನಾನ ಮಾಡ್ತೀನಿ ನಾನು. ಇಟ್ಸ್ KSRTC ಬ್ರೋ. KSRTC ಆಗ್ಲಿ ಯಾವ್ದೇ ಆಗ್ಲಿ ಮುಕ್ಕಾಲ್ ಭಾಗ ರೈಟ್ ಸೈಡ್ ಹೋಗ್ತಾನು. KSRTC ಮುಕ್ಕಾಲ್ ಭಾಗ ಲೆಫ್ಟ್ ಸೈಡ್ ಇರ್ಬೇಕು. ಇಟ್ಸ್ KSRTC. ಆಂಬುಲೆನ್ಸ್ಗಳು ಬೇರೆ. ಆಂಬುಲೆನ್ಸ್ ಅಲ್ಲ, ಅದು ಪೊಲೀಸ್. ಬೈದ್ಬಿಟ್ಟಲ್ಲ ಆಂಬುಲೆನ್ಸಿಗೆ. ನಾನು ಯಾವ್ದೋ ಆಟೋ ಜಾತ್ರೆ ಲೈಟ್ ಹಾಕಬೋತಾನೆ ಅಂತ ಬೈದೆ. ಅದು ನೋಡಿದ್ರೆ ಆಂಬುಲೆನ್ಸ್. ಸೊ ಬೇಡ್ಕೊಂಡು ಏನದು ಕ್ಷಮೆ ಕೇಳಾಗಿದೆ. ಕ್ಯಾಂಡಲ್ ಹಚ್ಚೋದು ಒಂದು ಬಾಕಿ. ಯಾರಿಗೆ ಕ್ಷಮೆ ಕೇಳ್ಬಿಟ್ಟು ಕ್ಯಾಂಡಲ್ ಹಚ್ಬೇಕು. ಆಗ ಎಲ್ಲ ಕರ್ಗೋಗುತ್ತೆ ಮಾಡಿದ್ದೆ. ಸರಿ, ಇನ್ನು 2 ಅವರ್ ಬತ್ತಿ ಒಂದೇ ಉಳ್ಕೊಳ್ಳೋದು, ಎಲ್ಲ ಕರ್ಗೋಗುತ್ತೆ. ಇನ್ನು 2 ಅವರ್ ಧರ್ಮಸ್ಥಳ ರೀಚ್ ಆಯ್ತೀವಿ. ನೋಡೋಣ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ ಹೆಂಗಿರ್ತದೆ. ನದಿಯಲ್ಲಿ ಸ್ನಾನ ಮಾಡೋದು, 10 ರೂಪಾಯಿ ಕೊಟ್ಬಿಟ್ಟು ಬಿಸಿನೀರಿಸ್ಕ ಸ್ನಾನ ಮಾಡೋದ ಗೊತ್ತಿಲ್ಲ. ಏನೋ ಒಂದು ಮಾಡೋಣ. ಸಿಕ್ಕಾಬಟ್ಟೆ ರಶ್ ಅಂತೂ ಇರ್ತದೆ, ಅದಂತೂ ಪಕ್ಕ. ಸಂಡೇ ಇನ್ನೊಂದು ಕಾರ್ತಿಕ್ ಮಾಸ. ಅದಕ್ಕೆ ಏನೋ ಖಾಲಿ ಅಂತಿದ್ದಲ್ಲ ಅಲ್ಲಿ ಮನೆಯಲ್ಲಿ. ನಾನೆಲ್ಲೋ ಹೇಳ್ದೆ ಖಾಲಿ ಅಂತ. ಫೋನ್ ಬಿದ್ದಾಗ್ತದೆ. ನಾನು ಸಿನಿಮ್ಯಾಟಿಕ್ ತೆಗಿತೀನಿ ಆಮೇಲೆ. ಎಷ್ಟು ಟೈಮು? 6:23 ಕರೆಕ್ಟಾಗಿ ಧರ್ಮಸ್ಥಳ ಇದ್ದೀವಿ. ಇನ್ನೊಂದು 2 ಕಿಲೋಮೀಟ್ರು. ಜಸ್ಟ್ ಇದು ವ್ಯೂ ಶುಭೋದಯ. ಸಾಕಾಗೈತೆ ಮಾತ್ರ. ಫುಲ್ಲು ಫಾಗು, ಫುಲ್ಲು ಫಾಗು. ಸಾಕಾಗಿದೆ. ಒಳ್ಳೆ ವ್ಯೂ ಮಾತ್ರ. ನೀಟೆಲ್ಲ ನಿದ್ದೆ ಮಾಡಿಲ್ಲ. ಹುಚ್ಚಾಗೋಗ್ಬಿಟ್ಟಿದ್ದೀನಿ. ನೋಡೋಣ, ಇವಾಗ ಹೋಗಿ ಧರ್ಮಸ್ಥಳಕ್ಕೆ ಹೋಗಿ ನದಿಲಿ ಸ್ನಾನ ಮಾಡಿ. ಇದೇ ನದಿ ಸ್ನಾನ ಮಾಡೋದು. ಸ್ನಾನ ಮಾಡಿ ಸಿಗೋಣ. ಇವ್ನಿಗೇನೋ ಫೋಟೋ ತಗೊಡ್ಬೇಕಂತೆ, ತೆಗೆದ್ಬಿಟ್ಟು ಸಿಗುವಾಗ. ಬಾಯ್ ಬಾಯ್. ಇಲ್ಲ ಅಲ್ಲ, ಫೋಟೋ ಶೂಟ್ ನಡೀತೈತೆ. ಹಂಗೆ ಯಾರು ಈ ಕಡೆ ತಿರ್ಗೋ. ಫೋಟೋ ಶೂಟ್ ಎಲ್ಲ ಮುಗಿತದೆ. ಸಾಕಾಗೈತೆ ಲೊಕೇಶನ್ ಮಾತ್ರ. ಅಲ್ಲೇ ಇಟ್ಟಿದ್ದೀನಿ ನೋಡಲ್ಲ, ಇದರಲ್ಲಿ ಕಪ್ ಹೋಲ್ಡರಲ್ಲಿ. ಲೊಕೇಶನ್ ಮಾತ್ರ ಬೆಂಕಿ ಆಗೈತೆ. 1 ನಿಮಿಷ ಇಲ್ಲಿ. ಸಾಕಾಗೈತೆ ಮಾತ್ರ. ಫುಲ್ಲು ಫಾಗು. ಎಲ್ಲರದು ಫೋಟೋ ಶೂಟ್ ಆಯ್ತು. ಅಲ್ಲಿ ವಿಡಿಯೋ ಮಾಡ್ತಾರೆ. ಇರೋ ಹತ್ತಿಲ್ಲ. ಹೆಂಗೈತಾ ಲೊಕೇಶನ್? ಸೂಪರ್ ಮಾರ್ವಲಸ್ ಫ್ಯಾಂಟಾಸ್ಟಿಕ್. ನೀನ್ ಹೇಳ. ಸೂಪರ್ ಮಾರ್ವಲಸ್ ಮೈಂಡ್ ವಾಬ್ಲಿಂಗ್. ನನ್ನ ಮಗ ಆಟೋಕೊಂಡು ಲೆಕ್ಕಕ್ಕಿಲ್ಲ ಅಷ್ಟೇ. ಅವಾಗ ಅವನು 30 ಸೆಕೆಂಡ್ಸ್ ಅವ್ರು ಸೆಲ್ಫಿ ಸ್ಟಿಕ್ ಅಲ್ಲ ಆಮೇಲೆ ಕೇಳ್ತಿದ್ರು. ನೀನು ಇದೆಯಾ ಸೆಲ್ಫಿ ಸ್ಟಿಕ್ ಆದ್ರೂ ಯಾವ ಥರ ತೊಗೊಂಡಿದ್ದೀನ? ಕೈಯಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಿದ್ಯಲ್ಲ. ದೇವರು ಕೈ ಕೊಟ್ಟಿರೋದು ತಿನ್ನಕ್ಕೆ ತೊಳ್ಕೊಳಕ್ಕಷ್ಟೇ ಅಲ್ಲ. ಒಳ್ಳೆ ಕೆಲಸಗಳು ಮಾಡಿ. ಸರಿ, ಓಕೆ, ಸಿಗುವ ಆಮೇಲೆ. ಧರ್ಮಸ್ಥಳಕ್ಕೆ ಹೋಗಿ ಇವಾಗ ತಣ್ಣೀರ ಸ್ನಾನ ಮಾಡಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಬಾಯ್ಸ್, ಹೌಸ್ ದಿ ಜೋಶ್? ಎಸ್, ವಿ ವಿಲ್ ಗೋ. ಒಳ್ಳೆ ಲೊಕೇಶನ್ ಮಾತ್ರ. ಈ ಕಾಡಿಗೆ ಬರಕ್ಕೆ ಎಷ್ಟು ದಿವಸದಿಂದ ಕಾತುರತೆ. ಕಾಡಿಗೆ ಬರಕ್ಕೆ ಕಾಯ್ತಿರಲಿಲ್ಲ, ಕಾರಲ್ಲಿ ಈ ಥರ ಕಾಡಿಗೆ ಬರಕ್ಕೆ ಕಾಯ್ತಾ ಇದೀವಿ ನಾವು. ಎಷ್ಟೋ ದಿನದ ಕನಸಿನ ಟ್ರಿಪ್ ಇದು.
ಬಂಡಿಯ ಜೊತೆ ಒಂದು ಪಯಣ, ನಮ್ಮ ಪಯಣ. ಎಪಿಸೋಡ್ 1 ಧರ್ಮಸ್ಥಳ. ಗುಡ್ ಸ್ಟಾರ್ಟ್ ದೇವರಿಗೆ. ಹಾಂ, ಓಕೆ. ವೆಲ್ಕಮ್ ಟು ತರುಣ್ ವ್ಲಾಗ್. ಇದು ಯಾವ ವಿಡಿಯೋಲು ಹೇಳೋದು ಇಲ್ಲ, ಮರ್ತೇ ಹೋಗ್ತೀನಿ. ಸೊ ಇದ್ರಲ್ಲಾನು ಹೇಳ್ತೀನಿ, ವೆಲ್ಕಮ್ ಟು ತರುಣ್ ವ್ಲಾಗ್ಸ್. ಸ್ವಾಗತ ಸುಸ್ವಾಗತ. ಫಸ್ಟ್ ನೀನು ಒಂದ್ಸತಿ ಆದ್ರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅಂತ ಯಾವತ್ತಾದ್ರೂ ಕೇಳಿದ್ದೀರಾ? ಇಲ್ಲ, ಕೇಳಿಲ್ಲ. ಅವ್ನು ಯಾವನ ಚಿಕ್ಕ ಹುಡುಗ ಸಬ್ಸ್ಕ್ರೈಬ್ ಅಂತಾನೆ ಫೇಮಸ್ ಆದ. ನೀನು ಒಂದ್ಸತಿ ಸಬ್ಸ್ಕ್ರೈಬ್ ಅಂತ ಆದ್ರೂ ಹೇಳ. ಬೇಡ ಅವ್ರಿಗೆ ಇಷ್ಟ ಆದರೆ ಅವರೇ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇವನಂತೂ ಹೇಳಲ್ಲ, ನಾವೇ ಹೇಳ್ತೀವಿ. ಇವನ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರು ಏನೋ ಪಾಪ, ಏನೋ ಜೀವನ ನಡೆಸ್ತವನೆ, ಥ್ಯಾಂಕ್ಸ್. ಹೊಟ್ಟೆ ಪಾಡಿಗೆ ಚೂರು ಏನೋ ಮಾಡೋಣ ಅಂತ. ಅದೆಲ್ಲ ಏನ್ ಬೇಡ, ಇಷ್ಟ ಆದ್ರೆ ಮಾಡಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ಇಟ್ಸ್ ಓಕೆ. ಅಲ್ಲ, 4 ಗಂಟೆ ಇರ್ಬೋದು ಟೈಮು. ಫುಲ್ಲು ನಿದ್ದೆ ಸೈಕ್ ಆಗ್ಬಿಟ್ಟಿತ್ತು. ನೀನು ಅದೇ ಜೀಪ್ ಬರ್ತಾ ಇದೆ ಆ ಕಡೆಯಿಂದ ಅಂತೆಲ್ಲ, ಅವಾಗ ಚೂರು ನಿದ್ದೆ ಬಂದ್ಬಿಟ್ಟಿತ್ತು. ಆ ಗಾಡಿ ಮುಂದೆ ಅದೊಂದು ರಿಫ್ಲೆಕ್ಟರ್ ಅದಿದ್ದೆ ನೀನ್ ನೋಡಿಲ್ಲ ತಾನೆ? ನೋಡಿದೀನಿ. ಹೊಡಿತೀನಿ ಅಂತ ಹೋಗ್ತಾ ಇದ್ದೀನಿ ನಿದ್ದೆಯಲ್ಲಿ. ಆಮೇಲೆ ಹೇಳ್ಕೊಂಡೆ, ಹೇಳ್ದ ಅಂತ ಹೇಳ್ಕೊಂಡೆ. ಮಾಲ್ತೇಶ್ ಅಂಕಲ್ ಈ ವಿಡಿಯೋ ನೋಡ್ತಿದ್ರೆ ಸುಮ್ಮನೆ ಇರೋಲ್ಲ, ಕಟ್ಕೊಂಡ್ಬಿಟ್ಟು ಹಾಕೋಲ್ಲ. ಮಾಲ್ತೇಶ್ ಅಂಕಲ್ ಅಂಡ್ ಅವರ ಬಂದ್ಬಿಡ್ರು ಎದೆ ಮೇಲೆ ರವೀಂದ್ರ ಅಂಕಲ್ ಇಬ್ರಿಗೂ. ಆಯ್ತು, ಓಕೆ. ಇನ್ನೊಂದು 2 ಮಿನಿಟ್ಸ್ ಇಲ್ಲ 3 ಮಿನಿಟ್ಸ್ ಧರ್ಮಸ್ಥಳ. ನದಿಲಿ ಆಟಾಡ್ತೀವಿ ಬೆಳಗ್ಗೆ ಹೊತ್ತು. ಸೊ ಬೆಳಗ್ಗೆ ಟೈಮ್. ಅಯ್ಯೋ, ಏನೋ ಮಾತಾಡ್ತಾ ಇದ್ದೀನಿ, ಆಯ್ತಲ್ಲ. ಫಸ್ಟ್ ಹೋಗಿ ಸ್ನಾನ ಮಾಡೋಣ, ಅವಾಗ ಮೈಂಡ್ ಫ್ರೆಶ್ ಆಗುತ್ತೆ. ಇವನಿಗೆ ನನಗೆ ಈ ಥರ ಲೊಕೇಶನ್ ನೋಡಿದ್ಮೇಲೆ ಯಾರು ತಾನೇ ಆಕ್ಟಿವ್ ಆಗಿರಲ್ಲ. ಸಕಾಲಾಗಿದೆ ಮಾತ್ರ ಲೊಕೇಶನ್. ಈ ಥರ ಬರೋಕ್ಕೆ ಎಷ್ಟು ಜನ್ಮ ಪುಣ್ಯ ಪಡೆದಿದ್ನೋ. ಸಿಗುವ. ಇನ್ನು ಇದಿಷ್ಟೇ ಮುಗ್ದಿಲ್ಲ ಪ್ಲ್ಯಾನು, ಇನ್ನೂ ಬೇಜಾನಿದೆ. ಹೆಂಗೆಂಗೋ ಮಾಡ್ತಿತ್ತು. ಫಸ್ಟ್ ಆ್ಯಕ್ಟಿವ್ ಆಗ್ಬಿಟ್ಟೆ, ಆಮೇಲೆ ಲಾಕ್ ಕಂಟಿನ್ಯೂ ಮಾಡ್ತೀವಿ ರೀ. ನೀನು ಹೊಟ್ಟೆ ಸಿಗ್ತಾ ಇದೆ, ಅದಕ್ಕೆ ತಿಕ್ಲು ಥರ ಆಡ್ತಿದ್ದೆ ನೀನು. ಹೊಟ್ಟೆ ಚೂರು ಹಸಿತೈತೆ ಅಷ್ಟೇ. ಚೂರಲ್ಲ, ನಿಜ ಹೇಳು. ಇಲ್ಲ, ಸ್ವಲ್ಪ ಅಷ್ಟೇ. ಸಕಲೇಶ್ಪುರದಿಂದ ಹೊಟ್ಟೆ ಸಿಗ್ತಾ ಇದೆ. ಇಲ್ಲ ಅದು ಸಕಲೇಶ್ಪುರದಿಂದ ಮುಂಚೆ ಇಳಿದ್ವಿ ನೋಡು, ಅದೇ ಟೆಲಿಫೋನ್ ಬೂತ್ ಅಂತ ಕರ್ಕೋದಲ್ಲ, ಅಲ್ಲಿಂದ ಸಕಲೇಶ್ಪುರ ತನಕ ಹಸಿತು. ಆಮೇಲೆ ಓಕೆ ಯಾಕೋ ಹಿಂಗೆ ಗಾಡಿ ಒಂಥರ ಕಂಡ್ ಗಾಬರಿ ಗುತ್ತು. ನೀನು ಪಾಡುಗೋ ನೋಯ್ತಾ ಇದ್ರು. ಜೀಜಿ ಓಕೆ. ಜೀಜಿ ಕೊಡ್ತಾನೆ. ಅವ್ನು ಪಾಡುಗೋ ನೋಯ್ತಿದ್ರು, ಇವನು ಅಂತ ಗಾಬರಿ ಬೀಳ್ತಾನೆ. ಸುಮ್ಮನೆ ಅದು ಕಾಣೆ ಚಮ್ಮಕ್ಕು. ಇವನು ಯಾವಾಗಲೂ ಗಾಬರಿ ಬೀಳ್ತಾನೆ ಅಂತ ಕಷ್ಟಪಡಿಸಿ. ಇವನೊಂದು ಏನು ಹೇಳೋದು ಅಂತ ಗೊತ್ತಿಲ್ಲ. ಹಾಂ, ಒಂದು 7 ಅವರ್ ಟ್ರಾವೆಲಲ್ಲಿ 6.25 ಅವರ್ ಮಲ್ಕೊಂಡು 4 ಗಂಟೆ ಇದ್ದವನೆ. 15 ಅದೇನೇ ಕಣ, 15 ಮಿನಿಟ್ಸ್ ಐತಿ. ಅದನ್ನೇ ಕಣ ಹೇಳಿದ್ದು, 10 ಮಿನಿಟ್ಸ್ ಸೇರಿಸಿ ಹೇಳಿದ್ದು. ಇನ್ನೇನು ಬಂದಾಯ್ತು, ಸುಸ್ವಾಗತ ಬೋರ್ಡ್ ಬಂದಾದ್ಮೇಲೆ ಹೆಚ್ಚಿಡಿದೆ. ಏನು ಇದು ಮಲ್ಕ ಯಾವನ್ ಬೇಡ. ನಾನು ಇವನು ಮಾತ್ರ ಒಳ್ಳೆ ಮಜಾ ಮಾಡ್ಕೊಂಬಂದ್ವಿ. ನನ್ನ ನಿದ್ದೆ ಎಳಿತಾ ಇದ್ರು ಒಳ್ಳೆ ಮಜಾ ಮಾಡ್ಕೊಂಬಂದ್ವಿ. ನಾನು ಒಂದೇ ಸತಿ ಚಿಕ್ಕು ಆಗಲಿಲ್ಲ, ನೋಡ್ತಾ ಇದ್ದೀನಿ. ಅದು ನಾನು ನಿಜವಾಗ್ಲೂ ಮಲ್ತಿರಲಿಲ್ಲ, ಯಾಕಂದ್ರೆ 2 ದಿನ ಆಯಿತು ಮಲಗಿ. ಅದಕ್ಕೋಸ್ಕರ ನಿದ್ದೆ ಎಳಿತು ಅಣ್ಣ ಸೈಡು. ಸರಿ ಗಾಯ್ಸ್, ಓಕೆ. ಜಾಸ್ತಿ ಶೂಟ್ ಆಗಿದ್ದಾಯಿತು, ಹೋಗಿ ಸಿಗೋಣ. ಆಯ್ಸ್, ವೆಲ್ಕಮ್ ಟು ಧರ್ಮಸ್ಥಳ. ಇದೆ ಅಲ್ವೇನಾ ಆರ್ಚು? ಹಾಂ, ಇದೇನೆ. ಆಯ್ಸ್, ವೆಲ್ಕಮ್ ಟು ಧರ್ಮಸ್ಥಳ. ಫಸ್ಟ್ ರೈಟ್ ಹೋಗ್ತೀವಿ. ನಾವೀಗ ಅಪವಿತ್ರರಾಗಿದ್ದೀವಿ. ಸ್ನಾನ ಮಾಡಿ ಪವಿತ್ರರಾಗಿ ಇಲ್ಲಿ ಹೋಗ್ತೀವಿ. ಒಯ್, ಖಾಲಿ ಐತೆ? ಇಲ್ಲಿ ಖಾಲಿ ಆಯ್ತಾ? ಇಲ್ಲ, ಅಲ್ಲಿ ನೋಡು, ಅಲ್ಲಿ ಬ್ಯಾಗ್ ತಗೊಂಡು ಒಳಗಡೆ ಹೋಗಿ ಕರ್ಕೊಣ. ಏನು 4 ಜನನೂ ಹೋಗ್ಬಾರ್ದೇನಲ್ಲ ದೇವಸ್ಥಾನಕ್ಕೆ? ಬರ್ತೀನಿ ಕಣ. ಇಲ್ಲಿ ಧರ್ಮಸ್ಥಳ, ವೆಲ್ಕಮ್ ಟು ಧರ್ಮಸ್ಥಳ. ಕಣ ದೇವಸ್ಥಾನಕ್ಕೆ. ಗೊತ್ತು ಕಣ. ಇವಾಗ ಇನ್ನೊಂದು ಟಾಪ್ ಮೈಲೇಜ್ ಬಂದು 25 ಅಂತ ಹೇಳ್ತಾನೆ, ಆದರೆ ನಾನು ನೋಡ್ರೆ 23.5 ಅಷ್ಟೇ. 23.3 ಘಾಟಲ್ಲಿ. ಹಾಂ, 23.5 ಹೈವೇಲಿ. 23.5 ಅಲ್ಲ, 25. ಓಕೆ, 25 ಅಂತ ಹೇಳ್ತಾನೆ. ಅದನ್ನು ಬಿಟ್ಟು ಹೊಡಿಯೋಕೆ ಟ್ರೈ ಮಾಡೋಣ. ಸೊ ಈಗ ಹೋಗಿ ಪಟ್ಟಂತ ಸ್ನಾನ ಮಾಡಿ ನದಿಲಿ. ಓಕೆ, ಟ್ರೈ ಮಾಡುವ. ಚಿಕ್ಕಮಗಳೂರು 74 ಕಿಲೋಮೀಟರ್ಸ್ ಇಲ್ಲಿಂದ. ಅಷ್ಟೇನಾ? ಏನೋ ಓದಂಗಿತ್ತು. ಅಷ್ಟೇನಾ? ಅಟೆಯಾ? ಓಕೆ, ಅಷ್ಟೇ.
ಎಷ್ಟಾದ್ರೂ ಹೋಗೇ ಹೋಯ್ತೀವಿ. ಇನ್ನೊಂದು ಬೇರೆ ಏನೋ ಮಧ್ಯದಲ್ಲಿ ಒಂದು ಪ್ಲಾನ್ ಐತೆ, ಅದಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಅದಕ್ಕೆ ಚಿಡಿಯಾ ಊಟ ಅಂತ ಮಾಡ್ತೀವಿ, ನೋಡೋಣ. ಆದ್ರೆ ಹೋಗೋದು, ಇಲ್ಲಾಂದ್ರೆ ಚಿಕ್ಕಮಂಗ್ಳೂರು ಅಂತ ಪಕ್ಕ. ಆಚೆ ತೋರ್ಸೋ ನಾಯಿ ಹೇಳಿ ಅಂದ್ಬಿಟ್ಟು ಹೋಗಿ ಬಿದ್ದೋಗ್ಬಿಟ್ರ ಬಣ್ಣ. 88 ಕಿಲೋಮೀಟರ್ಸ್ 2/16. ಅಷ್ಟೇ ತಾನೇ, ಆರಾಮಾಗಿ ಹೋಗ್ಬೋದು. ಓಕೆ ಗೈಸ್, ಈಗ ಹೋಗಿ ಈ ವೆದರಲ್ಲಿ ನದಿಲಿ ಸ್ನಾನ ಮಾಡ್ತಾ ಇದ್ರೆ ಚಳಿಗೆ ಹಂಗೆ ಸರಿ ಓಕೆ, ಹೋಗಿ ಸ್ನಾನ ಆದ್ಮೇಲೆ ರೆಡಿಯಾಗಿ ಸಿಗುವ. ಈ ಲ್ಯಾಂಡ್ ಸ್ಲೈಡ್ ಅಲ್ಲ, ಲ್ಯಾಂಡ್ ಸ್ಲೈಡ್ ಇದು ಲ್ಯಾಂಡ್ ಸ್ಲೈಡ್ ಇಲ್ವಾ ಕಮೆಂಟ್ ಮಾಡಿ. ಎಸ್ ಅಂದ್ರೆ ಥಮ್ಸ್ ಅಪ್ ಹಾಕಿ, ಇಲ್ಲ ಅಂದ್ರೆ ಹಿಂಗಾಗಿ ಥಮ್ಸ್ ಡೌನ್ ಮಾಡಿ. ತರುಣ್ ಕರೆಕ್ಟ್ ಅಂತ ಹಾಕಿ. ಓಕೆ ಬಂದ್ವಿ, ಇನ್ನೇನು ನದಿ ಇಲ್ಲಿಂದ 1/2 ಕಿಲೋಮೀಟರ್ಸ್. ಲೆಟ್ಸ್ ಗೋ ಆ್ಯಂಡ್ ಸ್ವಿಮ್ ಮಾಡೋಕ್ಕಲ್ಲಿ ಮಂಡಿ ತನಕನೂ ಇಲ್ಲಿ ನೀರಿಲ್ಲ. ಇವ್ರಲ್ಲಿ ಸ್ನಾನ ಮಾಡ್ಕೊಂಡು ಬರೋಣ. ಇವರೆಲ್ಲ ಅಲ್ಲಿಂದ ನಡ್ಕೊಂಬತ್ತವ್ರು ಕಣ. ಎಲ್ಲ ರೆಡಿ ಆಯಿತು. ರೆಡಿಯಾಗಿ ಎಲ್ಲ ಪಂಚೆ ಉಟ್ಕೊಂಡು ಇವಾಗ ದೇವಸ್ಥಾನದ ಹೋಗ್ತಿದ್ದೀವಿ. ಬಸ್ ಮಾತ್ರ ಸಿಕ್ಕಾಬಿಟ್ಟವ್ರೆ. ಒಳಗೆ ಹೋಗಿ ಬಂದು ಫೋಟೋಸ್ ತಗೊಂಡು ಹೊರಡೋದೆ ಧರ್ಮಸ್ಥಳದಿಂದ. ನೋಡೋಣ, ಹೊರಗೆ ಹೋಗಿ ಬರೋ ಅಷ್ಟರಲ್ಲಿ ಊಟ ಆಗ್ತಿದ್ರೆ ಊಟ ತಿನ್ಕೋಬೋದು. ಸೊ ಗಾಯ್ಸ್, ದರ್ಶನ ಎಲ್ಲ ಮುಗೀತು. ಇವಾಗ ಧರ್ಮಸ್ಥಳದಿಂದ ಹೊರಟ್ವಿ. ಟೈಮ್ ಬಂದು 12 ಗಂಟೆ. ಸೊ ದರ್ಶನಕ್ಕೆ ನಿಂತು 1:30 ಆಯಿತು. 200 ರೂಪೀಸ್ ಟಿಕೆಟಲ್ಲೇ. ಇನ್ನು ನಾರ್ಮಲ್ 1:30 ಅವರು. ಒಂದೇ 1.5 ಅವರ್, 1.25 ಅವರ್. ಹಾಂ, 1.25 ಅವರ್ ಆಯ್ತು. ನಾರ್ಮಲ್ ದರ್ಶನ ಹೋಗ್ಬಿಟ್ಟಿದ್ರೆ ಮಿಸ್ ಇಲ್ದಂಗೆ ಒಂದು 5 ಅವರ್ ಆಗಿರೋದು. ಎಲ್ಲಿ ಬೆಳಿಗ್ಗೆ 7 ಗಂಟೆಗೆ ನಿಂತವ್ರು ನಮ್ಮ ಜೊತೆ ದರ್ಶನಕ್ಕೆ ಹೋಗೋರೆ 9:30 ಇವಾಗ ನಿಂತಿರೋರು ಇನ್ನೂ ಒಂದು 5 ಅವರ್ ಬೇಕು ದರ್ಶನ ಆಗಕ್ಕೆ. ಲಾಸ್ಟಲ್ಲಿ ನಿಂತಿರೋರು ಏನೋ ದೀಪೋತ್ಸವ ಏನೋ ಐತಂತೆ. ಸೊ ದೀಪೋತ್ಸವ ರಶ್ ಅದಕ್ಕಲ್ಲ, ಕಾರ್ತಿಕ ಕಣೋ, ಕೊನೆ ವಾರ ಕಾರ್ತಿಕ ಮಾಸ ಅದು, ಅದಕ್ಕೆ ಹಂಗೆ ಇದು ಐತೆ ದೀಪೋತ್ಸವ. 26ರಿಂದ ದೀಪೋತ್ಸವ ಅನ್ಸುತ್ತೆ. ಸೊ ಹೆವಿ ರಶ್ ಧರ್ಮಸ್ಥಳ ಮಾತ್ರ. ಸೊ ಧರ್ಮಸ್ಥಳ ಮುಗೀತು ಆ್ಯಂಡ್ ಚೇಂಜ್ ಇನ್ ದ ಪ್ಲ್ಯಾನ್ ಅಂಡ್ ದ ಚೇಂಜ್. ಚಿಕ್ಕಮಂಗ್ಳೂರು ಇದ್ದಿದ್ದ ಜಾಗ ಈಗ ಕೂರ್ಗ್ ಆಗಿ ಬದಲಾಯಿತು. ಸೊ ಇಲ್ಲಿ ಅಂತ ನಾವು ಚಿಕ್ಕಮಂಗ್ಳೂರಲ್ಲೇ ನಾವು ಚಿಕ್ಕಮಂಗ್ಳೂರ್ಗೆ ಹೋಗೋರು ಕೂರ್ಗ್ ಕಡೆ ತಿರ್ಗಿಸ್ಕೊಂಡು ಕೂರ್ಗ್ ಹೋಗ್ತಾ ಇದೀವಿ. ಹೋಗ್ಯ ಮಕ್ಕಂಗೆ ಹೆಂಗ್ ಗೊತ್ತಾ, ಯಾಕಂದ್ರೆ ನಮ್ಮ ಜಂಬೂ ಸವಾರಿ ಮನೆ ಅಲ್ಲಿ ಐತೆ. ನಮ್ದಲ್ಲ, ನಮ್ಮದಿದ್ದು. ಹಾಂ, ಅಂದರೆ ನಿಮ್ಮ ಅಜ್ಜಿ ಬೇರೆಯವ್ರ ಅಜ್ಜಿ ಏನೋ, ಅವ್ರ ಅಜ್ಜಿ ಮನೆ ಅಲ್ಲಿ ಐತೆ. ಸೊ ಅಲ್ಲಿಗೆ ಹೋಗಿ ಸುತ್ತಮುತ್ತ ಒಂದು ಫಾಲ್ಸು ಏನೇನೋ ಐತೆ ಅಂತ ಹೇಳ್ದ. ಹೋಗಿ ನೋಡೋಣ. ಅಲ್ಲೇನೂ ಇಲ್ಲ ಅಂದರೆ ನಮ್ಮ ಶೀಲ ಒಂದು ಐಡಿಯಾ ಕೊಟ್ಟು, ಒಂದು ಫಾಲ್ಸಲ್ಲಿ ನೀರಿಲ್ಲ ಅಂದರೆ ಅದು ಪುನರ್ವಸ ಎಕ್ಸಿಕ್ಯೂಟ್ ಮಾಡ್ತಾನೆ. ಹೇಳ್ರಪ್ಪ ನಿಮ್ಮ ಅನುಭವ ಹೇಳೋ ಶೀಲ. ಲವ್ ಹಂಗಲ್ಲ ಕಣೋ, ಅಡ್ಡ ಹಿಡಿಯೋ ಲೋಪರ್, ಇನ್ನ ಹಿಡಿಯೋ ಅಡ್ಡ. ಹಾಂ, ಅಯ್ಯೋ ಬಿಸಿಲು ಜಸ್ಟ್ ಮಿಸ್ಸು, ಕಾಲೆಲ್ಲ ಒಬ್ಬಳೆ ಬಂದಿರೋದು. ಅದ್ರ ಬಂದು ಆರಾಮಾಗಿದ್ದರೆ ವಾಟರ್ ಮೇಲೆ ನಿಂತ್ಕೊಂಡು ಇರಬೇಕು. ಬಿಸಿಲು ಸಿಕ್ಕಾಬಟ್ಟೆ ಐತೆ, ಕಾಲಲ್ಲಿ ಜಸ್ಟ್ ಒಬ್ಬಳೆ ಬಂದಿರೋದು. ಶೀಲೊಂದೊಂದು ಟೈರ್ ಬೇರೆ ಸರಿ ಇಲ್ಲ. ಆಫ್ ರೋಡಿಂಗಲ್ಲಿ ಸರಿ ವರ್ಕ್ ಆಗಲ್ಲ, ಗಾಡಿ ಹಳ್ಳ ಆಡುತ್ತೆ ಒಂದು ಸೈಡು. ಅದ್ರ ಮೇಲೆ ಪಾಪ ಆಕ್ಸಿಡೆಂಟ್ ಬೇರೆ ಆಗಿ ಇದು ಡ್ಯಾಮೇಜ್ ಆಗ್ಬಿಟ್ಟಿತ್ತೆ ಒಂದು ಪೀಸು ಪಾಪ. ನೀ ಹೇಳ, ನಿಂದೇಳ, ಹಂಗೆ ಉಲ್ಟಾ ತಿರ್ಗಿಸ್ಕೊಂಡಿ ಬಂತ ಕ್ಲೀನಾಗೆ. ಹಂಗಲ್ಲ ಕಣ, ಹಿಂಗೆ ಈಗ ಆ ಕೈಲಿ ಹಿಡಿಯಲಿ, ಅದು ಅವನು ಕೊಡ. ಇದು ಇಂಪಾರ್ಟೆಂಟ್, ಸುಮ್ನಿರಪ್ಪ, ನೀನ್ ಹಿಡ್ಕತೀನಿ ನನಗೆ. ನಿನ್ ಕೈ ಕ್ಯಾಮ್ರಾ ಅಡ್ಡ ಬರ್ತದ ಕಣೋ, ಎಡ್ಡ ಹಿಡ್ಕೊಳಾಯ್ತನಾ. ಮಕ್ಕದ ಮೇಲೆ ಹಾಕ್ಬಿಡ್ತೀನಿ, ತಿನ್ ಖಾಲಿ ಮಾಡೋದು ಏನಾದ್ರು. ನಾವು ಮುಂದೆ ಸಿಗ್ತದ ಫುಲ್ ಜಾರ್ ಸೋಡಾ ಹತ್ರ ಈಸ್ಕೊಳಂತ. ಏನ್ ಹೇಳ್ಬೇಕು, ನಿನ್ನ ಅನಿಸಿಕೆ. ದರ್ಶನ ಎಲ್ಲ ಚೆನ್ನಾಗಾಯ್ತು. ವಿಪರೀತ ರಶ್, ಕಾರ್ತಿಕ್ ಮಾಸ ಏನ್ ಮಾಡಕ್ಕಾಗಲ್ಲ. ಒಳ್ಳೆ ಟೈಮಲ್ಲಿ ಬಂದಿದೀವಿ, ಆದ್ರೆ ಜನ ಜಾಸ್ತಿ. ಆದ್ರೆ ಬಿಸಿಲು ಮಾತ್ರ ಹಂಗೆ ಇದೆ. 10 ನಿಮಿಷ ದರ್ಶನ ಮಾಡ್ಕೊಂಡ್ ಬಂದಿದ್ದಾರೆ. 10 ನಿಮಿಷ ದರ್ಶನ. ಯಾರು ನಾವು? ಇವನು ನಾವೇನಿಲ್ಲ ನೋಡ್ಕೊಂಡು ನಿಂತಿದ್ದಲ್ಲ. ಇವನ ಇಂಥವ್ರಿಂದಾನೆ ಅರ್ಧ ರಶ್ ಜಾಸ್ತಿ. ಹೋದ್ರೆ ದೇವ್ರ ಮುಂದೆನೆ ನಿಂತ್ಕೊಬಿಡ್ತಾರೆ. ಪಾಸಿಟಿವ್ ದೇವ್ರಿಗೆ ನಾಚಿಕೆ ಆಗೋದು. ಅಲ್ಲ ಬೇಡ್ಕೊತಾನೆ ಎಲ್ಲ ಇಲ್ಲ. ಇವ್ರ ಮಾತೆಲ್ಲ ನಂಬೇಡ್ರಿ, ನಿಜವಾಗ್ಲೂ ಅದೇನೆ. ಬೇಕಾದ್ರೆ ಪೂಜಾರಿನ ಕೇಳಿ ಹೋಗಿ ಹೇಳ್ತಾನೆ. ಎಲ್ಲ ಪಾಸಿಟಿವ್ ವೈಬ್ಸ್ ಅಷ್ಟೇ. ಓಕೆ, ಇವಾಗ ಇಲ್ಲಿಂದ ಕೂರ್ಗ್ ಹೋಗ್ತಾ ಇದೀವಿ. ಕೂರ್ಗ್ ಇಲ್ಲಿಂದ 3 hours 120 ಕಿಲೋಮೀಟರ್ಸ್. ಸೊ ಫುಲ್ಲು ಘಾಟು. ಈಗ ಬೇರೆ ವ್ಲಾಗ್ ಶುರು ಮಾಡುವ ಸಮಯ. ಆ ವ್ಲಾಗ್ ಬಿಟ್ಟು ಬೇರೆ ವ್ಲಾಗ್. ಈ ಧರ್ಮಸ್ಥಳದ ವ್ಲಾಗ್ ಇಲ್ಲಿ ಮುಗಿಯುತ್ತೆ.
ಈಗ ಹೋಗಿ ಫುಲ್ ಜೋರ್ ಸೋಡಾ ಕುಡ್ಕೊಂಡು ಮತ್ತೆ ನೀರಲ್ಲಿ ಆಟ ಆಡಬೇಕು ಅನಿಸ್ತೈತೆ. ಬೆಳಗ್ಗೆ ನೀರಲ್ಲಿ ಆಟ ಆಡಿದ್ದು ಸಕ್ಕದಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆಲ್ಲ. ಈ ಜೋಡಿಯೋದು ನಮ್ಮಿಂದ ಕಲಿಬೇಕು ನೀವೆಲ್ಲ. ನಿಂತಲ್ಲೇ ನಿಂತ್ಬಿಟ್ಟು ಈ ಜೋಡಿ ಎಸ್ ಒಂದು 10 ಸೆಕೆಂಡು ಈಜು ಹೊಡ್ದ ನೀರೆಲ್ಲ ಆಡ್ತು. ಒಂದೇ ಒಂದು ನಿಂಚ ಅಳ್ಳಾಡಿಲ್ಲ, ಎಲ್ಲಿದ್ದ ಅಲ್ಲೇ ಅವನೇ. ನಿಜವಾಗ್ಲೂ ಈ ಹುಡುಗಿ ನೋಡಿ ನಕ್ಬಿಡ್ಲು ಕಣ. ಅಲ್ಲ ಚಿಕ್ಕ ಹುಡುಗಿ ಇತ್ತಲ್ಲ, ಆರ್ಯ ನೀರಲ್ಲಿ ಜೋಡಿದ್ರೆ ಇನ್ನೇನಾಯ್ತದೆ? ನನ್ ಫೋನ್ ಕೂಡ ಆಯ್ತು. ಸರಿ ಓಕೆ ಈಗ ಇಲ್ಲಿಗೆ ಈ ವ್ಲಾಗ್ ಮುಗಿಸೋಣ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟಾಟಾ, ಬಾಯ್ 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 ಹೇಳ. ಬಾ.